ಇವತ್ತು ನಮ್ಮ 5ನೇ ಗ್ಯಾರಂಟಿ ಯುವ ನಿಧಿ ಇದನ್ನ ನಿರುದ್ಯೋಗಿ ಪದವೀಧರರಿಗೆ ಮತ್ತೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಪದವೀಧರರಿಗೆ 3,000 ರೂಪಾಯಿ, 2 ವರ್ಷದವರೆಗೆ ಕೊಡ್ತೀವಿ. ಇದನ್ನ ಕೊಡೋದ್ರ ಜೊತೆಗೆ, ಈ ಭತ್ಯೆ ಕೊಡೋದ್ರ ಜೊತೆಗೆ ಅವ್ರಿಗೆ ಸ್ಕಿಲ್ ಟ್ರೈನಿಂಗು ಕೂಡ ಕೊಡ್ತೀವಿ. 2 ವರ್ಷದೊಳಗಡೆ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ. ಕೌಶಲ್ಯ ಅಭಿವೃದ್ಧಿ ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂತಂದರೆ ಅವ್ರಿಗೆ ಕೆಲಸ ತಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಈ ಭತ್ಯೆ ಕೊಡ್ತಕ್ಕಂಥದ್ದು 2 ವರ್ಷದವರೆಗೆ. ಒಂದು ವೇಳೆ 2 ವರ್ಷದೊಳಗಡೆ ಕೆಲಸ ಸಿಕ್ಕಿದ್ರೆ ಅವರು ಕೊಡಲ್ಲ. ಅದು ಸರ್ಕಾರಿ ಕೆಲಸ ಇರ್ಬೋದು ಅಥವಾ ಖಾಸಗಿ ಕೆಲಸ ಇರ್ಬೋದು ಅಥವಾ ಸ್ವಯಂ ಉದ್ಯೋಗ ಮಾಡ್ತಕ್ಕಂಥದ್ದು ಇರ್ಬೋದು. ಇದನ್ನು ಮಾಡಿದ್ರೆ ಅವ್ರಿಗೆ ಕೊಡಲ್ಲ, ಗೊತ್ತಾಯ್ತಲ್ಲ. ಇಲ್ಲದೆ ಹೋದರೆ 2 ವರ್ಷದವರೆಗೆ ಕೊಡ್ತೀವಿ. ಸ್ಕಿಲ್ ಟ್ರೈನಿಂಗು ಕೂಡ ಕೊಡ್ತೀವಿ ಅವ್ರನ್ನ. ಯಾಕಂತಂದರೆ ಮಾರುಕಟ್ಟೆನಲ್ಲಿ ಏನು ಯಾವುದು ಡಿಮ್ಯಾಂಡ್ ಇದೆ ಇವತ್ತು ಉದ್ಯೋಗ ಸಿಗಬೇಕಾದ್ರೆ ಆ ಟ್ರೈನಿಂಗು ಕೂಡ ಕೊಡ್ತೀವಿ. ಡಿಪಾರ್ಟ್ಮೆಂಟ್ ಅವ್ರು ತೀರ್ಮಾನ ಮಾಡ್ತಾರೆ. ಅದು ಡಿಪಾರ್ಟ್ಮೆಂಟ್ನವರು ಎಷ್ಟು ದಿನ ಕೊಡಬೇಕು ಅನ್ನೋದನ್ನು ಮಾಡ್ತಾರೆ. 3 ತಿಂಗಳು ಕೊಡಬೇಕಾ, 6 ತಿಂಗಳು ಕೊಡಬೇಕಾ, ಅದನ್ನು ಮಾಡ್ತಾರೆ. ಈ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ವಿಪಕ್ಷ ನಾಯಕರು ಸಾಕಷ್ಟು ಟೀಕೆ ಮಾಡ್ತಾರೆ ಸರ್. ಬಿಜೆಪಿ ಮಾಡ್ತಾ ಇರಲಿ ಪಾಪ. ಗ್ಯಾರಂಟಿಗಳು ಅವ್ರು ಏನು ಕೊಟ್ಟಿದ್ದು ಮಾಡಿಲ್ವಲ್ಲ ಕೆಲಸ, ಅದಕ್ಕೆ ನಾವು ಕೊಡ್ತಾ ಇದೀವಲ್ಲ, ಅದರಿಂದ ಅವ್ರಿಗೆ ಹೊಟ್ಟೆ ಉರಿ ಶುರುವಾಗ್ಬಿಟ್ಟದೆ, ಮುಗ್ಲ ಸುತ್ತಾಗ್ಬಿಟ್ಟದೆ. ಅದಕ್ಕೆ ಅವರು ಈ ಥರ ಎಲ್ಲ ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್. 1,18,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ. ನೀವು ವೆರಿಫೈ ಮಾಡಿ. ಅವ್ರು ಹೇಳೋದನ್ನ ಕೇಳಕ್ಕೆ ಹೋಗ್ಬಿಡಿ, ವೆರಿಫೈ ಮಾಡಿ. ನಾನು ಹೇಳೋದನ್ನು ಕೇಳಬೇಡಿ, ವೆರಿಫೈ ಮಾಡಿ. ಆಮೇಲೆ ಇವತ್ತಿನವರಿಗೆ 130 ಕೋಟಿ ಮಹಿಳೆಯರು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್, ರಿಲಿಜಿಯನ್, ಲ್ಯಾಂಗ್ವೇಜ್, ಅವರೆಲ್ಲರೂ ಕೂಡ 130 ಕೋಟಿ ಮಹಿಳೆಯರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಫ್ರೀಯಾಗಿ KSRTC ಬಸ್ನಲ್ಲಿ ತಿರುಗಾಟ ಮಾಡಿರೋದು ಸುಳ್ಳ? ನೀವು ಯಾರು ಹೆಣ್ಮಕ್ಳು ಕೇಳಿದ್ದೀರಾ? ಕೇಳಿ, ವೆರಿಫೈ ಮಾಡಿ. 200 ಯೂನಿಟ್ವರೆಗೆ ಫ್ರೀಯಾಗಿ ವಿದ್ಯುತ್ ಕೊಡ್ತಾ ಇರ್ತಕ್ಕಂಥದ್ದು ಸುಳ್ಳ? 1,51,00,000 1,51,00,000 ಜನರಿಗೆ, ಕುಟುಂಬಗಳಿಗೆ ಫ್ರೀಯಾಗಿ ವಿದ್ಯುತ್ ಅನ್ನು ಕೊಡ್ತಾರೆ. ಸುಳ್ಳ ಅದು? ಅನ್ನಭಾಗ್ಯ ಕಾರ್ಯಕ್ರಮ 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದೀವಿ. 34 ರೂಪಾಯಿನಂತೆ 1 kgಗೆ, 5 kgಗೆ 170 ರೂಪಾಯಿ ಕೊಡ್ತಾ ಇದ್ದೀವಿ. ಸುಳ್ಳ? ಅವರು ಹೇಳ್ತಾರೆ ಅಂತಂದ್ರೆ ನೀವು ವೆರಿಫೈ ಮಾಡಿ. ಅವ್ರನ್ನ, ನಾನು ಹೇಳೋದನ್ನು ವೆರಿಫೈ ಮಾಡಿ, ಅವ್ರು ಹೇಳೋದನ್ನು ವೆರಿಫೈ ಮಾಡಿ. ಕಮ್ ಟು ಸಮ್ ಕನ್ಕ್ಲೂಷನ್. ಆಮೇಲೆ ಏನು ಬರಿಬೇಕು, ಸತ್ಯ ಬರೀರಿ. ನಾನು ಚುನಾವಣೆಗೋಸ್ಕರ ಮಾಡಿರೋದಲ್ಲ ಇದು, ಅಥವಾ ಓಟ್ಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ಇದು. ಇದು ಮಾಡಿರ್ತಕ್ಕಂಥದ್ದು ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು, ಅವರು ಮುಖ್ಯವಾಹಿನಿ ಬರಬೇಕು ಅಂತ ಮಾಡಿರ್ತಕ್ಕಂಥದ್ದು. ಇದು ಯಾವ ಪ್ರಿನ್ಸಿಪಲ್ ಮೇಲೆ ಮಾಡಿದ್ದೀವಿ ಅಂತಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಈಗ ನಿಮ್ಮ ಹತ್ರ ದುಡ್ಡು ಇರಲ್ಲ, ದುಡ್ಡು ಕೊಟ್ಟಿರ್ತಾರೆ, ನೀವು ವ್ಯಾಪಾರ ಮಾಡೋಕ್ಕೆ ಹೋಗೋದು ಅಥವಾ ಬೇರೆ ಕಸುಬು ಮಾಡೋಕ್ಕೆ ಹೋಗೋದು. ದುಡ್ಡೇ ಇಲ್ಲದವ್ರು ಏನು ಮಾಡ್ತೀರಿ? ಸೊ ಅದನ್ನು ನಾವು ಇವತ್ತು ಒಂದು ಕುಟುಂಬಕ್ಕೆ ಸುಮಾರು 4,000-5,000 ರೂಪಾಯಿ ನಗದು ಹಣ ಸೇರ್ತಾ ಇದೆ ತಿಂಗಳಿಗೆ. ಪ್ರತಿ ತಿಂಗಳಿಗೆ 4,000-5,000 ರೂಪಾಯಿ ಸೇರ್ತಾ ಇದೆ. ವರ್ಷಕ್ಕೆ 50,000-48,000ದಿಂದ 50,000 ರೂಪಾಯಿ ಸೇರ್ತದೆ. ಇಸ್ ಇಟ್ ನಾಟ್ ಎ ಬೆನಿಫಿಟ್ ಟು ದಿ ಪೀಪಲ್ who are poor in the society? ಮೋದಿ ಬೆಲೆ ಏರಿಕೆ ಮಾಡಿ
ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಶಕ್ತಿ ಇರಬೇಕಲ್ಲ, ಬಡವರಿಗೆ ಶಕ್ತಿ ಇರಬೇಕಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕಲ್ಲ. ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳು ಮಾಡಿ. ಇಷ್ಟೊಂದು ಜನಪ್ರಿಯ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀರಾ, ಜನಪ್ರಿಯ ಅಲ್ರಿ, ಬಟ್ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳು ಅಂತ ಹೇಳಿ. ಕೊಡ್ತಾ ಇದ್ದೀರಾ ಸರ್? ಹಾ. ಕುಮಾರಸ್ವಾಮಿ ಅದೇ ಟೀಕೆ ಮಾಡ್ತಿದ್ದಾರೆ ಸರ್, ವಿನಾಕಾರಣವಾಗಿ ನೀವು ಹಣ ಪೋಲ್ ಮಾಡ್ತೀರಿ, ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡ್ತಿದ್ದಾರೆ. ಯಾರ್ದು? ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ನಾನು ಟೀಕೆಗೆ ಯಾಕಂದ್ರೆ ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ, ಅದರಿಂದ ನಾನು ರಿಯಾಕ್ಟ್ ಮಾಡಲ್ಲ. ಬರೀ ಸುಳ್ಳು ಹೇಳೋದು ಕುಮಾರಸ್ವಾಮಿ ಅಂದ್ರೆ ಸುಳ್ಳು ಅಂದ್ರೆ ಕುಮಾರಸ್ವಾಮಿ, ಅದರಿಂದ ನಾನು ಉತ್ತರ ಕೊಡಲ್ಲ. ಇನ್ನೇನಾದ್ರು ಇದ್ರೆ ಕೇಳಪ್ಪ. ಸರ್, ಅಯೋಧ್ಯೆಗೆ ಸರ್ ತಮಗೆ ಆಹ್ವಾನ ಅಯೋಧ್ಯೆಗೆ ಸರ್, ಅಯೋಧ್ಯೆಗೆ ನೋಡಪ್ಪ, ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಪೂಜೆ ಮಾಡ್ತೀವಿ, ಶ್ರೀರಾಮನ ಭಕ್ತರು ಕೂಡ ನಾವು. ಅದರ ರಾಜಕೀಯ ಮಾಡಕ್ ಕೊಟ್ಟಿದ್ದಾರಲ್ಲ ಅವರು, ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ. ಇದನ್ನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿಸಿ ರಾಜಕೀಯ ಮಾಡಕ್ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ ನಾವು. ನಾನು ನೋಡ್ತೀನಿ, ಇದಾದ್ಮೇಲೆ 22ನೇ ತಾರೀಕು ಆದ್ಮೇಲೆ ಯಾವಾಗ ಪುರುಷ ಸಿಕ್ಕಿದಾಗ ಅಲ್ಲಿ ಹೋಗಿ ನೋಡ್ಕೊ ಬರ್ತೀನಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ. ನಾವು ಮಾಡ್ತಾ ಇದೀವಿ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರ್ ನಾಟ್ ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು. ಸರ್, 3 ಡಿಸಿಎಂ ವಿಚಾರ ಕೂಡ ಆಗ್ತದೆ. 3 ಡಿಸಿಎಂ ವಿಚಾರ ಚರ್ಚೆ ಇಲ್ಲ, ಅದ್ರ ಬಗ್ಗೆ ಚರ್ಚೆ ನೋ ಡಿಸ್ಕಷನ್. ಈಗ ಒಂದು ನಿಮಿಷ. ಈಗ ನೋ ಡಿಸ್ಕಷನ್. 21ನೇ ತಾರೀಕು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರ ಸಮಾವೇಶನ ಮಂಗಳೂರಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಮಂಗಳೂರಿಗೆ ಪಾರ್ಟಿಸಿಪೇಟ್ ಮಾಡಬೇಕು. ಇದು AICC ಅಧ್ಯಕ್ಷರು ಮತ್ತು ಎಲ್ಲ ನಾಯಕರುಗಳು 21ನೇ ತಾರೀಕು ಅಲ್ಲಿಗೆ ಬರ್ತಾ ಇದ್ದಾರೆ. ಸೊ ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತರು, ಚಿಕ್ಕವರು ದೊಡ್ಡವರು, ಎಲ್ಲರೂ ಕೂಡ ಮಂಗಳೂರಿಗೆ ಅವರವರ ಸ್ವಂತ ಇಚ್ಛೆಯಿಂದ ಬರಬೇಕು.